ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಬಂದು 2 ದಿನ ಆಯಿತು. ನಾನು ನೀಟಾಗಿ ವ್ಲಾಗ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಮಕ್ಕಳು ಬೇರೆ ಇದ್ವಲ್ಲ, ಹಂಗಾಗಿ ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ, ಸ್ವಲ್ಪನೇ ವ್ಲಾಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇವತ್ತು ಅಕ್ಕ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ತವಳೆ, ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ತವಳೆ. ಹೇಳ್ತಾನೆ ಇದ್ಲು ಅದನ್ನು ಕ್ಲೀನ್ ಮಾಡಬೇಕು ಇದನ್ನು ಕ್ಲೀನ್ ಮಾಡಬೇಕು ಅಂತ. ಬಂದಾಗಿಂದ ಅವಳೆ ದೊಡ್ಡವ್ರು ಮುದುಕಿ ಥರ ಅದು ಇದು ಹುಡುಕಿ ಕ್ಲೀನ್ ಮಾಡೋದು, ಪಾತ್ರೆ ತೊಳೆಯೋದು, ಜೋಡಿಸೋದು, ಬಟ್ಟೆ ಒಕ್ಕೊಡೋದು, ಹಾಸಿಗೆ ಎಲ್ಲ ತೊಳ್ಕೊಡೋದು, ಬರೀ ಇದೇ ಮಾಡಿದ್ಲು ಅವಳು. ಬರೀ ಹೇಳ್ತಾನೆ ಇದ್ಲು ಅದನ್ನು ಕ್ಲೀನ್ ಮಾಡ್ಕೊ ಇದನ್ನು ಕ್ಲೀನ್ ಮಾಡ್ಕೊ, ಹಿಂಗೆ ಮಾಡಿಟ್ಟಿರೋ ಹಂಗೆ ಮಾಡಿಟ್ಟಿರೋ ಅಂತ ತಲೆ ತಿಂತಿದ್ಲು. ಎಲ್ಲ ಪ್ರತಿಯೊಂದನ್ನು ಕ್ಲೀನ್ ಮಾಡಿ ಹೋಗುವಾಗ ಅಂತೂ ನಿಜ ಅವಳೆ ಅಮ್ಮಂದ್ರ ಕೇರ್ ಮಾಡ್ತಾರಲ್ಲ ಆ ಥರ. ಬೈಯೋದು ಅಷ್ಟೇ, ಜಗಳಾಡೋದು ಅಷ್ಟೇ. ನಾವು ಹಂಗೆ ಜಗಳಾಡ್ತೀವಿ, ಹೊಡೆದಾಡೋದು ಒಂದು ಬಾಕಿ ಅಷ್ಟೇ. ಕೆಲವೊಂದು ಟೈಮ್ ಅಂತೂ ಒಂದೊಂದು ವಾರ ಮಾತು ಬಿಟ್ಟಿರ್ತೀವಿ. ಅಷ್ಟು ಮಾತು ಬಿಟ್ಟರು ಕೂಡ ನಮ್ಮ ಬಾಂಡಿಂಗ್ ಮಾತ್ರ ಹಂಗೆ ಇರುತ್ತೆ. ಏನೋ ಒಂಥರ ಜಗಳದಲ್ಲೇ ಪ್ರೀತಿ ಇರೋದು ಅಂತಾರಲ್ಲ ಹಂಗೆ. ಇವಾಗ ಹಳ್ಳೆಣ್ಣೆ ಹಚ್ತಾವಳೆ. ನಾನು ಸ್ನಾನ ಮಾಡಿದ ತಲೆಯಲ್ಲಿ ಎಣ್ಣೆ ಹಚ್ಚಿರಲಿಲ್ಲ, ಸೊ ಹಂಗಾಗಿ ಹಳ್ಳೆಣ್ಣೆ ತಿಕ್ಕಿ ಚೆನ್ನಾಗಿ ಇದು ಮಾಡ್ತಾವಳೆ. ನೋವು ಮಾಡ್ತಿದ್ಯಾ ಕಣೆ ಅಂತ ಹೇಳ್ತಾ ಇದ್ದೆ ಅವಳಿಗೆ. ಅಮ್ಮ ಹಚ್ಬೇಕಾರೆ ಹಂಗೆ ಸುಮ್ಮನಿರ್ತೀಯ ಅಂತ ಹೇಳ್ತಿದ್ಲು. ಚಿಕ್ಕ ಬಿಡಿಸ್ತೀನಿ ಮಶೂರಂಗ ತಗೋಬೇಕು. ಇಷ್ಟೊಂದು ಎಣ್ಣೆ ಇಷ್ಟೊಂದು ಎಣ್ಣೆ ತಂತಾರ. ನಿಂಗಂತೇಳಿ ನೋವಾಗುತ್ತೆ. ಕೂದ ಕಡೆ ಸಪ್ಪೆಲ್ಲೋ, ಆಮೇಲೆ ಇನ್ನೊಂದು ಮನುಷ್ಯ ಜೀವಿತ್ ನಮಗೆ ಸುಳ್ಳಾಗುತ್ತೆ. ಕೂದಲು ಸೋಗಿ ಉಂಗುಳ್ತಾ ಇಲ್ಲ ಕಣ್ಣಿ ಸಣ್ಣಾಗೋಯ್ತು. ಇದು ಆದಿವಾಸಿ ಏರ ಇಲ್ಲ, ಅದು ಫೇಕು ಇರುತ್ತೆ ಕಡೆಲ್ಲ. ಫೇಕ್ ಅದೆಲ್ಲ ಮತ್ತೆ ಹೇಳ್ತಾರೆ ಹುಣಸೆ ಊರು ಅದೆಂತ ಹಾಸನ ಹುಣಸೂರು ಅದೆಲ್ಲ ಸುಳ್ಳು ಕೆಲವೊಂದು ಅದಕ್ಕೆ ಹೆಸರು ಗೊತ್ತಿರಲ್ವಂತ ಅವ್ರಿಗೆ ಎಂತೆಂಥ ಬೀಜ ಹಾಕ್ತೀವಿ ಎಂತೆಂಥ ಇದು ಹಾಕ್ತೀವಿ ಎಷ್ಟೊಂದು 2-3 ಮಾತ್ರ ಗೊತ್ತಂತೆ. ಸ್ವಲ್ಪ 108 ಥರದ್ದು 106 ಥರದ್ದು ಅಂತಾರೆ, ಅದೆಲ್ಲ ಫೇಕ್ ಅಂತೆ. ಅಲ್ಲಂತ ಇವನು ಯಾರೋ ವೀಡಿಯೋದ ನೋಡಿದೆ ನಾನು ಇನ್ಸ್ಟಾಗ್ರಾಮ್. ಹಂಗೇನು ನಾನು ತೋರಿಸ್ಕೊಂಡ್ತೀನಿ ಏನು ಅಮೆಝಾನ್ ಫ್ಲಿಪ್ಕಾರ್ಟ್ ಅದೆಲ್ಲ ಫೇಕ್ ಅಂತೆ. ಮೀಶೋ ಅದೆಲ್ಲ ಸಿಗುತ್ತಲ್ಲ ಅದೆಲ್ಲ ಆನ್ಲೈನಲ್ಲಿ ಯಾವುದು ಸಿಗಲ್ವಂತೆ. ಅದರ ಫೋನ್ ನಂಬರ್ ಹಾಕಿರ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಒಂದ್ಸತಿ ತರ್ಸ್ಕೊಂಡು ನೋಡು. ನೋಡೋಣ ಹೆಸರು ಈಗ. ನಾನು ಇತ್ತೀಚೆಗೆ ಅಷ್ಟೇ ಒಬ್ಬಳೇ ಬಾಚ್ಕೊಳ್ಳೋದು ಕಲ್ತಿರೋದು. ಮುಂಚೆ ಎಲ್ಲ ಅಮ್ಮ ಬಾಚೋರು, ಇಲ್ಲ ನನ್ನ ಊರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅವರೇ ಬಾಚಿದ್ದು ಹೈಸ್ಕೂಲಲ್ಲೆಲ್ಲ. ಸೊ ನನಗೆ ಜಾಸ್ತಿ ಬಾಚ್ಕೊಂಡು ಅಭ್ಯಾಸನೇ ಇಲ್ಲ. ಪಟ್ಪಟ್ಟು ಕಿತ್ವಲ್ಲ ಅವ ಹೆಂಗೆ ನರ ಅಂತೂ ಕೇಳಿಸ್ತು ಗೊತ್ತಾ ಕಿತ್ತವವು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಇಷ್ಟೊಂದು ಫುಲ್ ಟೈಮ್ ಸ್ಪೆಂಡ್ ಮಾಡಿರೋದು. ಮದುವೆ ಆದಮೇಲೆ ಇಷ್ಟೊಂದು ದಿನ ಜೊತೇಲಿ ಇದ್ದಿದ್ದೇ ಇಲ್ಲ. ಊರಿಗೆ ಹೋದರೆ ಅವಳ ಅಕ್ಕ ಕೆಲ್ಸಕ್ಕೆ ಹೋಗೋಳು, ನಾನು ಮನೆ ಹತ್ರ ಇರ್ತಿದ್ದೆ. ಸೊ ಹಂಗಾಗಿ ಊರಿಗೆ ಹೋದಾಗಲೂ ಕೂಡ ಜೊತೇಲಿ ಇಷ್ಟೊಂದು ದಿನ ಜೊತೆ ಇರಲಿಲ್ಲ. ಮದುವೆ ಆದಮೇಲಂತೂ ತುಂಬ ಲಾಂಗ್ ಗ್ಯಾಪ್ ಆಗಿತ್ತು ನಾವಿಬ್ಬರು ಇಷ್ಟೊಂದು ದಿನ ಟೈಮ್ ಸ್ಪೆಂಡ್ ಮಾಡಿ. ಸೊ ಒಂಥರ ಖುಷಿ, ಒಂಥರ ಏನೋ ಒಂಥರ ಹೊಸತನ ಅಂತ ಅನ್ನಿಸ್ತಾ ಇತ್ತು. ಇಬ್ಬರು ಮಾತಾಡಿದ್ದು ಹಗಲು ರಾತ್ರಿ. ಇಷ್ಟು ವರ್ಷ ಇದ್ದಿದ್ದನ್ನೆಲ್ಲ ಒಂದೇ ದಿನ ತೀರಿಸ್ಕೊಂಬಿಟ್ಟು. ಯಾಪಿಯಾಗಿರ್ಬೇಕು, ಬಟ್ ಬೇರೆ ವಸ್ತು ಮೇಲೆ ಇಷ್ಟಪಡಬಾರ್ದು. ಅಮ್ಮ ನೀರು ವೇಸ್ಟ್ ಮಾಡ್ಬೇಡಿ. ಅವಂಗೆಲ್ಲ ಗಾಯ ಇರ್ತಾರೆ ಓದ್ತಾರ.
ಏನು ಇಲ್ಲ ಮಗು ಕೊಡ ದ್ರಾಕ್ಷಿ ಕೊಡೋಣ ಗಾಯ ನಿಮ್ಗೆ ತಾಳೆ ಕೊಡಿಯಲ್ವೇನ ಕಯ್ಯ ಹಾಸ್ಪಿಟ್ಲಿಗೆ ಅಂತ ತೋರ್ಸಕಯ್ಯ ನಿಮ್ಗೆ ಯಾವಾಗಲೂ ಗಾಯತ್ತಲ್ಲ ಬೇರೆ ಥರ ಕೆರದಿಂಗ್ ಹೋಗ್ತಾ ನೀನು ಸಪ್ರೇಟ್ ಒಂದು ಬಾಟ್ಲಿಗೆ ಸಪ್ರೇಟ್ ಒಂದು ಬಾಟ್ಲಿಗೆ ಇಕ್ಕೆ ಸೀಕ್ರೆಟ್ ನಂಬರ್ ಗೊತ್ತಿಲ್ಲ ನಿಮಗೆ ಅದು ಹೇಳಿ ನಾಲ್ಕು ಆಗ್ತಿದೆ ATM ನಿಮ್ಗೆ ಸೀಕ್ರೆಟ್ ನಂಬರ್ ATM ಇಲ್ವಲ್ಲ ನಮಗೇನು ಗೊತ್ತಿತ್ತು ಹಿಂಗೆ ಮೈನಸ್ ಆಗುತ್ತೆ ಸೊ ಅವಳು ಬಚ್ಚಿಸ್ಕೊತಾ ಇದ್ದಾಳೆ. ಈಗ ಅವಳು ಹೇಳ್ತಾ ಇದ್ಲು ಯಾವುದೋ ಆಯುರ್ವೇದಿಕ್ ಆಯಿಲ್ ತೊಗೊತೀನಿ ಅಂತ. ಅದಕ್ಕೆ ನಾನು ಫೇಕ್ ಅಂತ ಕಣೆ ಎಲ್ಲ ಹೇಳ್ತಾ ಇದ್ರು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ದು. ತರಿಸ್ಕೊ ಒಂದ್ಸಲ ಟ್ರೈ ಮಾಡಿ ನೋಡು ಅಂತ ಹೇಳಿದೆ ಅವಳಿಗೂ ಕೂಡ. ನಂದು ಸಿಕ್ಕಾಪಟ್ಟೆ ಉದುರ್ತಾ ಇತ್ತು. ನಾನು ಹಾಸ್ಪಿಟ್ಲಿಗೆ ತೋರಿಸ್ದೆ ಮತ್ತು ಕಂಟಿನ್ಯೂಸ್ ಹೋಗಬೇಕಿತ್ತು. ಬಟ್ ನಾನು ಒಂದೇ ಸಲ ತೋರಿಸಿ ಸುಮ್ಮನೆ ಅದೇ. ಹಂಗಾಗಿ ನಂದು ಇನ್ನೂ ಏರ್ ಫಾಲ್ ಆಗ್ತಾನೇ ಇದೆ. ಸ್ವಲ್ಪ ಪರವಾಗಿಲ್ಲ, ಈಗ ಸ್ವಲ್ಪ ಒಂದು ವಾರ 15 ದಿನದಿಂದ ಪರವಾಗಿಲ್ಲ. ಅದು ಟಿ ವಿ ಅಲ್ಲ, ಅದು ಹಾಕಿದ್ರೆ ಟಿ ವಿ ಬರದಾ? ಬಾ ಚಪ್ಪಲಿ ಹಾಕೋ. ಮಾಡಿದಲ್ಲ ಏನ ಭೂತದ ಬಂಗ್ಲೆ ಎಲ್ಲೈತೆ? ಹೌದಾ? ಇನ್ನು ಜೊತೆಲೇ ಪಾರ್ಕಿಗೆ ಹೋದ್ವಿ. ಇನ್ನು ಚೆನ್ನಾಗಿತ್ತು ಟೈಮ್. ಇವತ್ತಂತೂ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾಳೆ ಅವಳು ಹೋಗ್ತಾಳೆ. ಸಿಕ್ಕಾಪಟ್ಟೆ ಬೇಜಾರು, ಹೋಗ್ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕಿಲ್ಲ ಅಮ್ಮ ಒಂದೇ ಇರುತ್ತೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ತೋಟದ ಮನೆ ಆಗಿರೋದ್ರಿಂದ ಅಮ್ಮಗೆ ಸ್ವಲ್ಪ ಭಯ ಆಗುತ್ತೆ. ಹಂಗಾಗಿ ನಾನು ಹೋಗ್ತೀನಿ ಕಣೆ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ಲು. ಅಮ್ಮು ಪುನರ್ವು ಜೊತೆಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಾತ್ರ ಈ ಸಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫನ್ ಇತ್ತು. ಮತ್ತು ಹಂಗೆ ಖುಷಿಯಾಗಿ ಮಾತಾಡಿದ್ವಿ. ಇರುತ್ತಲ್ಲ ಅಕ್ಕ ತಂಗಿ ಅಂದರೆ ಏನೇನೋ ಎಷ್ಟು ವಿಷಯನೇ ಮುಗಿಯೋದಿಲ್ಲ. ಮಾತಾಡಿದ್ದೆ ಆಗ್ಲೂ ರಾತ್ರಿ. ಸೊ ಬೇಗ ಟೈಮ್ ಆಗ್ಬಿಡ್ತು. ಇಲ್ಲಿ ನೋಡು ಚಿನ್ನ, ಆ ಕಡೆ ಹೋಗ್ಬೇಕಂದ ಚಿನ್ನಮ್ಮ, ಆ ಕಡೆ ಹೋಗು. ಚಿಂಗಮ್ ಸರ್ ಸೈಡ್ಗೆ ಹೋಗಿ. ಹಾಂ ಸೂಪರ್ ಕಡೆ ಚಿಂಗಮ್ ಸರ್. ನೀವು ಚೆನ್ನಾಗಿ ಕಾಣ್ತೀರಾ. ಹೌದಾ? ಎಂತ ಫಾಸ್ಟ್ ಆಗ. ಇನ್ನು ಇದೊಂದು ಒಂದ್ಸಲನೂ ಟ್ರೈ ಮಾಡಿರಲಿಲ್ಲ, ಹಂಗಾಗಿ ಟ್ರೈ ಮಾಡಿದೆ. ಅಕ್ಕ ಅಂತೂ ಯಾವಾಗಲೂ ಹಿಂಗೇ ಫನ್ನಾಗಿ ಮಾತಾಡ್ತಿರ್ತಾಳೆ. ನಾನೇ ಬೈತಾ ಇರ್ತೀನಿ ಯಾವಾಗಲೂ, ಅವಳೆ ಸಣ್ಣ ಮಕ್ಕಳು ಮಾತಾಡ್ದಂಗೆ ಮಾತಾಡ್ತೀಯ ಅಂತ ಹೇಳಿ. ಬಟ್ ಅವಳು ಅಕ್ಕ ಹಂಗೇನೆ. ಇನ್ನು ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಟ್ರಯಲ್ ಮಾಡಿದ್ವಿ. ಬಟ್ ಮಸಲ್ಸ್ ಎಲ್ಲ ತುಂಬಾ ನೋವು ಬಂತು. ಒಳ್ಳೆ ಹೊಡೆದವ್ರಿಗೆ ನೋವಾಗುತ್ತಲ್ಲ ಮೈ ಕೈ, ಆ ಥರ ನೋವಾಗಿತ್ತು. ಸಿಕ್ಕಾಬಟ್ಟೆ ಒಂದು 2 ದಿನ ಸುಧಾರಿಸ್ಕೊಂಡೆ ನಾನು. ಎಲ್ಲದನ್ನು ಟ್ರೈ ಮಾಡಿ ಮತ್ತೆ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಬಿಡಬಾರ್ದಲ್ವಾ, ಅದಕ್ಕೆ. ಸೊ ನೋಡೋಣ ಏನು ಚೇಂಜಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಥರದ್ದು ಜಿಮ್ ಇದರಲ್ಲಿ ಎಲ್ಲ ಥರದ್ದನ್ನು ಮಾಡಿದೆ. ಪರವಾಗಿಲ್ಲ ಅನ್ನಿಸ್ತು. ಅವಾಗೇನೋ ಹುಮ್ಮಸ್ಸಲ್ಲಿ ಮಾಡಿಬಿಟ್ಟೆ. ಬಟ್ ಕೈಕಾಲು ನೋವು ತುಂಬಾ ನೋವಾಯಿತು. ಚಿಂಗಮ್ ಸರ್ ಇಲ್ಲೇ ಇದ್ದಾರೆ ಕಣಪ್ಪ. ಅಮ್ಮು ಬಾ ಮಗ್ನೆ. ಏನಮ್ಮ ಅಪ್ಪ ಬೇಡ ನೋವಾಗುತ್ತೆ. ಬೇಡ ಮಗ್ನೆ. ಹ್ಞೂ ಏನಮ್ಮ ನೋವು ಆದ್ರೆ ವಾ ಅಮ್ಮಗೆ ಸೊಳ್ಳೆ ಕಚ್ತೀವಿ. ಬಾ ಹೋಗೋಣ. ಹಾಂ ಹೇಳಮ್ಮ. ಸೂಪರ್ ಅಮ್ಮು, ಎಲ್ಲ ಕೈ ಇಡಬಾರ್ದು. ಬಾರೆ ಬೇಡ. ಆತಾಯ್ತು, ಫೋಟೋ ತೆಗಿತೀನಿ. ಇನ್ನು ನಾಳೆ ಹೋಗ್ತಾರಲ್ವ, ಅದಕ್ಕೆ ಅಮ್ಮಗೆ ಗೋಬಿ ಕೊಡಿಸಿದೆ. ಅಂದರೆ ಅದು ಏನಾದರೂ ಒಂದು ತಿಂತಾನೇ ಇದ್ದೀವಿ. ಬಟ್ ಆದರೆ ನಾಳೆ ಹೋಗ್ತಾಳಲ್ಲ, ಗೋಬಿ ಅಂದರೆ ಅಮ್ಮಗೆ ತುಂಬಾ ಇಷ್ಟ. ಸೊ ಹಾಗಾಗಿ ತಿಂದ್ಕೊಂಡು ಹೋಗೋಣ ಅಂತೇಳಿ. ಅವಳೊಬ್ಳು ಮುಟ್ಟಿಸ್ಕೊಳ್ಳೋದೇ ಇಲ್ಲ ಏನೂ. ಅವಳೇ ತಿನ್ನಬೇಕು. ಪುನರ್ವಾದರೆ ನಾನು ತಿನ್ಸಿದ್ರೆ ತಿಂತಾನೆ. ಅಮ್ಮು ಹಂಗಲ್ಲ, ನಾನೇ ತಿನ್ನಬೇಕು, ನಾನೇ ಮಾಡಬೇಕು ಅಂತಾಳೆ. ಹಠ, ಸಿಕ್ಕಾಬಟ್ಟೆ ಹಠ. ಒಳ್ಳೆಮಕ್ಳು ಗೊತ್ತಾಳ. ಅವು ಪಾತ್ರೆ ತೊಳೆಯೋಕೆ ಹೋಗ್ತಾಳೆ ಇವಾಗಲೇ. ತುಂಬ ಕ್ಯೂಟ್ ಅವಳು.
ಬಾಯ್ ಹಾಯ್ ಫ್ರೆಂಡ್ಸ್ ಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರೀ ಇಷ್ಟ ದುಡ್ಡು. ನಾನು ಬೆಳಿಗ್ಗೆ ಹಂಗೆ ಶಾಖ ಇದ್ದು ಕೊಡಂಬಲಿ. ಅಯ್ಯೋ 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 ಅಲ್ಲ ಒಂದು ಆಂಟಿಲ್ಲ ಅಂದ್ರೆ ಏನೇ ಜರ್ಕಿನ್ನ. ಅಯ್ಯೋ ಹೆಂಗೆ ಹೋಯ್ತು ಒಂದು 2-3 ದಿನ ಅಂತಲೇ ಗೊತ್ತಾಗಲಿಲ್ಲ. ಇವಾಗ ಅಣ್ಣ ಬಂದಿದ್ದಾನೆ ಮನೆಗೆ. ಸೊ ಅವರು ಈ ಥರ ಏನೇನೋ ಆಟ ಆಡ್ತಾಯಿದ್ರು. ಸುಮ್ಮನೆ ಹಿಂಗೆ ಅನ್ನೋದಂತೆ ಮೂಕ ಕೊಡೋದಂತೆ, ಬೆನ್ನಿಗೆ ನಗು ಆಡೋದಂತೆ, ಬರೀ ಇದೇ ಥರ ಆಟ ಆಡ್ತಾಯಿದ್ರು ಮಾವ, ಸೊಸೆ ಮತ್ತು ಅಳಿಯ. ಒಂಥರ ಕ್ಯೂಟ್, ಚೆನ್ನಾಗಿತ್ತು. ಮನೆಯೆಲ್ಲ ಒಳ್ಳೆ ಖುಷಿಯಾಗಿತ್ತು. ಮತ್ತು ಇನ್ನು ನಾಳೆ ಹೋಗ್ಬಿಡ್ತಾರೆ. ಏನೋ ಒಂಥರ ಫೀಲ್ ಆಗ್ತದೆ. ಫಸ್ಟ್ ಟೈಮು ಗೊತ್ತಾ ನಾವು ಜೊತೇಲಿದ್ದು ಇಷ್ಟು ದಿನ ಇದ್ದು ಈ ಥರ ನಾನು ಫೀಲ್ ಮಾಡ್ಕೊಂಡಳೆ ಅಲ್ಲ. ಅವಳು ಕೂಡ ಅಷ್ಟೇ ನನ್ನ ಬಗ್ಗೆ ಫೀಲ್ ಮಾಡ್ಕೊಂಡಳೆ ಅಲ್ಲ. ಜ್ವರ ಬಂದಾಗ ಹುಷಾರಿಲ್ದಂಗೆ ಆದಾಗ ನನ್ನ ಬಗ್ಗೆ ಅವಳ ಬಗ್ಗೆ ನಾನು ಕೇರ್ ತಗೋತೀವಿ. ಬಟ್ ಏನೇ ಕಷ್ಟ ಬಂತಂದ್ರೂ ನಿಂತ್ಕೋತೀವಿ. ಬಟ್ ಇಷ್ಟೊಂದು ಫೀಲಿಂಗ್ ಎಲ್ಲ ಇರಲಿಲ್ಲ ನಮ್ಮ ನಡುವೆ. ಬರೀ ಜಗಳ ಆಡ್ತಿದ್ವು. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಇಷ್ಟೊಂದು ಬಾಂಡಿಂಗಲ್ಲಿ ಇದ್ದಿದ್ದು ನಿಜವಾಗ್ಲೂ. ಅಂದರೆ ಹುಟ್ಟಿದಾಗಿಂದ ಜೊತೆಲೇ ಇದ್ದೀವಿ. ಬಟ್ ಆದರೆ ಜಾಸ್ತಿ ಪ್ರೀತಿ ಮಾಡೋದಕ್ಕಿಂತ ಜಾಸ್ತಿ ಕಿತ್ತಾಡಿದ್ದೀವಿ. ಒಂದೊಂದು ವಿಷಯಕ್ಕೂ ಕಿತ್ತಾಡಿದ್ದೀವಿ. ಒಂದು ಬಟ್ಟೆ ವಿಷಯಕ್ಕೂ ಕಿತ್ತಾಡಿದ್ದೀವಿ. ನಾನು ಊರಿಗೆ ಬಂದಾಗ ಅಥವಾ ನಾನು ಎಲ್ಲರೂ ಹೋದಾಗ ನನ್ನ ಬಟ್ಟೆ ಅವಳು ಹಾಕ್ಕೊಳ್ಳೋದು, ಅವಳ ಬಟ್ಟೆ ನಾನು ಹಾಕ್ಕೊಳ್ಳೋದು, ಅಥವಾ ನನ್ನ ಬಳೆ ಅವಳು ಹಾಕ್ಕೊಳ್ಳೋದು, ಅವಳ ಬಳೆ ನಾನು ಹಾಕ್ಕೊಳ್ಳೋದು, ಕಿತ್ತಾಡೋದು. ಫೋನಲ್ಲಿ ಬರೀ ಒಂದು ಫೋಟೋ ನೋಡಿದ್ರೆ ಸಾಕು, ಯಾವಾಗ ಹಾಕ್ಕೊಂಡಿದ್ದೆ, ಏನಕ್ಕೆ ಹಾಕ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜಗಳ ಆಡಿದ್ವಿ. ಇನ್ನು ಈಗ ಮದುವೆ ಆದ್ಮೇಲಂತೂ ಒಂದೊಂದು ಚಿಕ್ಕ ವಿಚಾರಕ್ಕೂ ಅವಳು ಸಂಸಾರ ಅಥವಾ ನನ್ನ ಸಂಸಾರದ ಬಗ್ಗೆ ಅವಳು ಮಾತಾಡೋದು, ಅವಳ ಸಂಸಾರದ ಬಗ್ಗೆ ನಾನು ಮಾತಾಡ್ತಾನೆ ಹೊಡೆದಾಡೋ ಲೆವೆಲಿಗೆ ಹೋಗೋದು, ಮತ್ತೆ ಕಾಂಪ್ರೂವ್ ಆಗೋದು. ಬರೀ ಇದೇ ಆಯಿತು. ಬಟ್ ನಾವು ಪ್ರೀತಿ ಅಂತೂ ನಿಜವಾಗ್ಲೂ ಏನಾದರೂ ಒಬ್ರಿಗೆ ಹುಷಾರಿಲ್ಲ ಅಂದರೂ ತುಂಬ ಕೇರ್ ಮಾಡ್ತೀವಿ. ಹಲೋ ಕರಿಪುನಿ ನಾಳೆ ರಜೆ ತಾನೆ? ಅದು ಯಪ್ಪ ಭೂತ ತೆಗಿಯಪ್ಪ, ಭಯ ಆಗುತ್ತೆ. ಅದು ಎಂತದ ಗೊತ್ತಿಲ್ಲ ಕಣಮ್ಮ. ನಾಳೆ ರಜಾ. ನಾಳೆ ಡೆಂಟ್ ತೆಗಿಸ್ತೀಯಾ? ಯಾಕ? ಸೊ ಇಲ್ಲಿ ಅಣ್ಣ ತಂಗಿ ಇಬ್ಬರು ಫೋನ್ ನೋಡ್ತಿದ್ದಾರೆ. ಇವನಿಗಂತೂ ಏನು ಆ ಕಡೆಯಿಂದ ಲವ್ ಬಂತು ದೇವ್ರಿಗೆ ಗೊತ್ತು. ಅವ್ನು ಟಚ್ ಕೂಡ ಮಾಡಿಸ್ಕೊತಾ ಇರಲಿಲ್ಲ. ಇನ್ನು ಇವಾಗ ಇನ್ನೇನು 10 ಗಂಟೆ ಆಗ್ತಾಯಿದೆ. ಸೊ ತರಕಾರಿ ತೊಗೊಂಡೋಗೋಣ ಅಂತ ಬಂದ್ವಿ. ನಾಳೆ ಇನ್ನೇನು ಅವ್ರು ಹೋಗ್ತಾರಲ್ವ, ಶನಿವಾರ ಬೇರೆ. ಸೊ ಬೇಗ ಎದ್ದು ತಿಂಡಿ ಮಾಡೋಕ್ಕೆ ಮತ್ತು ತರಕಾರಿ ಎಲ್ಲ ತೊಗೊಳ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅತ್ಲಾಗಿ ತರಕಾರಿ ಎಲ್ಲ ತೊಗೊಂಡೋಗೋಣ ಅಂತೇಳಿ ಬಂದಿದ್ದೀವಿ. ನಾಳೆ ಅವಳು ಹೋಗ್ತಾಳೆ. ಒಂಥರ ಫೀಲ್ ಆಗ್ತಾಯಿದೆ. ಇವತ್ತಂತೂ ನಂಗೆ ತುಂಬಾ ಬೇಜಾರಾಗಿದೆ. ಈ ಸಲ ಫಸ್ಟ್ ಟೈಮ್ ಈ ಥರ ಎಲ್ಲ ಫೀಲ್ ಮಾಡ್ಕೊಂಡಿರೋದು ನಾನು. ಸೊ ತರಕಾರಿ ತೊಗೊಂಡು ಇನ್ನೇನು ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಎಲ್ಲ ಕೆಲಸ ಆಗಿದೆ. ಬೆಳಗ್ಗೆ ಅವ್ರನ್ನ ಬಿಟ್ಟು ಬರೋದು. ಇನ್ನು ಅವ್ರನ್ನ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ರಾತ್ರಿ ಬುಕ್ ಮಾಡ್ಕೊಂಡು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ದಯವಿಟ್ಟು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿತಾ ಇದ್ದೀರಾ, ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳು, ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಬ್ಲಾಗ್ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.